ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಾಸ್ ವರ್ಡ್. ನನ್ನ ಎಕ್ಸ್ಟ್ಯಾಂಡೆಡ್ ಫ್ಯಾಮಿಲಿಗೆ ನನ್ನ ಪರಿಚಯ ಇಲ್ಲ. ನನ್ನ ಹೆಸರು ಅಮೃತ ಅಂತ ಹೇಳಿಬಿಟ್ಟು, ನಮ್ಮೂರು ಹಾಸನ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ, ಸಪ್ಲೈ ಚೈನಲ್ಲಿ ವರ್ಕ್ ಮಾಡ್ತಿದ್ದೀನಿ, ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ. ಆ್ಯಂಡ್ ಇವತ್ತು ನಮ್ಮ ಆಫೀಸಲ್ಲಿ ಸೀಕ್ರೆಟ್ಸ್ ಅಂತ ಗಿಫ್ಟ್ ರಿವೀಲಿಂಗ್ ಡೇ. ಇವತ್ತು ನಾನು ಯಾರಿಗೆ ಗಿಫ್ಟ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಬಟ್ ನನಗೇನು ಗಿಫ್ಟ್ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ನನ್ನೊಂದು ಚಿಕ್ಕ ಸರ್ಕಲ್ಲು ಬರ್ಡೇ ಸೆಲೆಬ್ರೇಟ್ ಮಾಡೋದು, ಆ ಥರ ಗಿಫ್ಟ್ಸ್ ತೊಗೊಳ್ಳೋದು, ಆ ಥರ ಎಲ್ಲ ನನ್ನ ಸರ್ಕಲ್ ಇಲ್ಲ. ಇಬ್ಬರೇ ಗಿಫ್ಟ್ ಮಾಡೋದು ನನಗೆ ಒಂದು ಪಾಸ್ಟ್ 5-10 ಇಯರ್ಸಿಂದ. ಸೊ ಅಷ್ಟೇ ನನ್ನ ಚಿಕ್ಕ ಸರ್ಕಲ್ಲು. ಇವಾಗ ನನಗೆ ಯಾರು ಅಂತಲೇ ಗೊತ್ತಿಲ್ಲ. ಅವರು ನನಗೆ ಗಿಫ್ಟ್ ಮಾಡ್ತಿದ್ದಾರೆ, ನನ್ನ ಬಗ್ಗೆ ಗೊತ್ತೇ ಇರಲ್ಲ ಅವ್ರಿಗೆ. ಅವ್ರು ಏನು ಗಿಫ್ಟ್ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾನು ಈ ಥರ ರೆಡಿ ಆಗಿದ್ದೀನಿ ಆಫೀಸ್ಗೆ. ಬನ್ನಿ ಹೊರಡೋಣ ಆಫೀಸಲ್ಲಿ ಹೋಗಿ ಸಿಗ್ತೀನಿ. ಮಧ್ಯಾಹ್ನಕ್ಕೆಲ್ಲ ಇವೆಂಟ್ ಸ್ಟಾರ್ಟ್ ಆಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಮ್ಮ HR ಟೀಮು. ಸಕ್ಕತ್ತಾಗಿತ್ತು ಈವೆಂಟ್ ಮಾತ್ರ. ನಾನು ಕಂಪ್ಲೀಟ್ ಈವೆಂಟ್ ಎಂಜಾಯ್ ಮಾಡಿದ್ದೀನಿ. ನೀವು ಕಂಪ್ಲೀಟಾಗಿ ವ್ಲಾಗ್ನ ನೋಡಿ, ಇಷ್ಟ ಆಗಬಹುದು ನಿಮಗೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ನೋಡಿ. ಅದು ನನಗೆ ತುಂಬ ಖುಷಿ ಕೊಡುತ್ತೆ, ಮೋಟಿವೇಟ್ ಮಾಡುತ್ತೆ ವ್ಲಾಗ್ಸ್ನ ಮಾಡೋದಕ್ಕೆ. ಇವರೆಲ್ಲ ನಮ್ಮ ಕೊಲೀಗ್ಸು. ಆ್ಯಂಡ್ ಸುಭಿಕ್ಷಂಗೆ ಇವತ್ತು ಲಾಸ್ಟ್ ವರ್ಕಿಂಗ್ ಡೇ. ಐ ವಿಲ್ ವಿಶ್ ಹರ್ ಅ ಬ್ರೈಟ್ ಫ್ಯೂಚರ್ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ನಾವೆಲ್ಲ ಯಾಕೆ ಲಾಲಿಪಾಪ್ ತಿಂತಾ ಇದ್ದೀವಿ ಅಂತ ನೋಡಿ ಇವಾಗ ಸರ್ ಹೇಳ್ತಾರೆ ಯಾಕೆ ಕೊಟ್ಟಿದ್ದಾರೆ ಲಾಲಿಪಾಪ್ ಅಂತ. ನಾನಂತೂ ತುಂಬ ಮಾತಾಡ್ತೀನಿ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂತ ಅಂದರೆ, ನಾನು ನಗಾಡ್ತೀನಿ, ತುಂಬ ಜೋರಾಗಿ ನಗಾಡ್ತೀನಿ. ಮುಂದೆ ಇರೋರು ಮಾತಾಡೋದೇ ಕೇಳಿಸಲ್ಲ, ಅಷ್ಟು ಜೋರಾಗಿ ನಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈವೆಂಟ್ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದೊಂದು ಚಿಟ್ ಪಿಕ್ ಮಾಡೋ ಥರ, ಲೈಕ್ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಆ್ಯಂಡ್ ಸ್ವೀಟೆಸ್ಟ್ ಪರ್ಸನ್, ಈ ಥರ ಎಲ್ಲ ಚಿಟ್ ಪಿಕ್ ಮಾಡೋ ಥರ. ಆ್ಯಂಡ್ ಬಾಬಾ ಸರ್ಗೆ ಸ್ವೀಟೆಸ್ಟ್ ಪರ್ಸನ್ ಅಂತ ಕೊಟ್ಟಿದ್ದಾರೆ ಕಲಾಮುಲ್ಲ ಸರು. ಅವರಿಬ್ಬರು ಬ್ರದರ್ ಫ್ರಮ್ ಅನದರ್ ಮದರ್ ಆ ಥರ ಇರ್ತಾರೆ ಆಫೀಸಲ್ಲಿ, ಬೈ ಅಂದ್ಕೊಂಡು. ಅದಾದಮೇಲೆ ಇಲ್ಲಿ ನೋಡಿ ಹನುಮಂತು ಸರ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ, ಹಾಯ್ ಮಾಡ್ತಾರಲ್ಲ ನೋಡಿ, ಅವರೇ ಹನುಮಂತು ಸರ್. ಆ್ಯಂಡ್ ಬಾಬಾ ಸರ್ಗೆ ಗಿಫ್ಟ್ ಬಂದಿತ್ತು, ಅದನ್ನು ಓಪನ್ ಮಾಡ್ತಿದ್ದಾರೆ. ಸ್ಟಾರ್ ಶೇಪಲ್ಲಿ ಒಂದು ಗಿಫ್ಟ್ ಬಂದಿತ್ತು, ಅದೂ ಕೂಡ ಲೈಕ್ ಕ್ರಿಸ್ಮಸ್ ಡೆಕೋರೇಟಿವ್ ಐಟಮ್ ಥರನೇ ಇತ್ತು, ಚೆನ್ನಾಗಿತ್ತು ಗಿಫ್ಟ್ ಅದು. ಅದಾದಮೇಲೆ ಅವರು ಫುಲ್ ಏನೋ ಅಂತ ನೋಡ್ತಿದ್ದಾರೆ. ಅದಾದಮೇಲೆ ಸ್ಟಾರ್ ಟೈಪಲ್ಲಿ ಇರೋದನ್ನ ನೋಡಿ ಖುಷಿ ಆಯಿತು ಅವ್ರಿಗೂ. ಅದಾದಮೇಲೆ ಅದನ್ನು ಸುನಿಲ್ ತೊಗೊಂಡು ಅದನ್ನೆಲ್ಲ ಓಪನ್ ಮಾಡಿಕೊಂಡು ಸುನಿಲ್ ಎಂಜಾಯ್ ಮಾಡ್ತಿದ್ದಾರೆ, ಲೈಟಿಂಗ್ಸ್ ಎಲ್ಲ ಆನ್ ಮಾಡಿಕೊಂಡು. ಅದಾದಮೇಲೆ ಯೋಗೇಶ್ ಸರ್ಗೆ ಕಪ್ಸ್ ಬಂದಿತ್ತು, ಅದು ಚೆನ್ನಾಗಿತ್ತು ಕಪ್ಸ್ ಗಿಫ್ಟ್ ಕೂಡ. ಎಲ್ಲರೂ ಲಿಟ್ರಲಿ ಎಷ್ಟು ಎಂಜಾಯ್ ಮಾಡಿದ್ದಾರೆ ಗೊತ್ತಾ, ಚಿಕ್ಕ ಮಕ್ಕಳ ಥರ ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ನನಗೆ ಗಿಫ್ಟ್ ಬಂದಿದ್ದು ಮಿರರ್ ಆರ್ಟ್ ಶೇಪಲ್ಲಿ, ಒಂಥರ ಮಿರರಲ್ಲ, ಅದು ಒಂದು ಲೈಟಿಂಗ್ಸ್ ಬರುತ್ತೆ ಆ ಥರ ನನಗೆ ಗಿಫ್ಟ್ ಬಂದಿತ್ತು. ನನಗೆ ಫುಲ್ ಖುಷಿ ಆಯಿತು ಗಿಫ್ಟನ್ನು ನೋಡಿ. ಯಾರು ನನಗೆ ಗಿಫ್ಟ್ ಮಾಡಿದ್ದೀರಾ ಅವರು ವ್ಲಾಗ್ ನೋಡ್ತಿರ್ತೀರಾ, ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್, ನನಗೆ ಇಷ್ಟ ಆಯಿತು ಗಿಫ್ಟು. ಅದಾದಮೇಲೆ ನೋಡಿ ನಮ್ಮ HR ಸರು ಎಷ್ಟು ಖುಷಿ ಪಡ್ತಿದ್ದಾರೆ ಗೊತ್ತಾ. ಅವ್ರ ಗಿಫ್ಟನ್ನ ನೋಡ್ಬಿಟ್ಟು ಫುಲ್ ಖುಷಿ ಆದರು ಸರು. ಅವರಿಗೆ ಜಾಕೆಟ್ ಗಿಫ್ಟ್ ಬಂದಿದೆ, ಸಿಕ್ಕಾಪಟ್ಟೆ ಖುಷಿ ಪಟ್ಟರು ಆ ಜಾಕೆಟ್ನ ನೋಡಿಬಿಟ್ಟು. ಅದಾದಮೇಲೆ ನೋಡಿ ಬೆಲ್ಟ್ಸು ಆ ಥರ ಎಲ್ಲ ಎಲ್ಲರೂ ಎಷ್ಟು ಎಕ್ಸೈಟಿಂದ ಗಿಫ್ಟನ್ನ ನೋಡ್ತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸೈಟಿಂದ ನೋಡ್ತಿದ್ದಾರೆ. ಕೆಲವೊಬ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಸ್ಗಳೇ ಇದು. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಏನು ಕೊಡ್ತೀರಿ ಅಂತಲೂ ಗೊತ್ತಾಗಲ್ಲ, ಯಾರು ಕೊಡ್ತಾರೆ ಅಂತಲೂ ಗೊತ್ತಾಗಲ್ಲ. ನೋಡಿ ಸರ್ ಯಾರಪ್ಪ ನನಗೆ ಬೆಲ್ಟ್ ಕೊಟ್ಟಿದ್ದು ಅಂತ ಎಲ್ಲ ಹೆಂಗೆ ಹೇಳ್ತಾ ಇದ್ದಾರೆ. ಅವ್ರು ಆ ಬೆಲ್ಟನ್ನ ಹಾಕ್ಕೊಂಡೇ ಬಿಟ್ಟಿದ್ದಾರೆ. ನೋಡಿ ನಾನು ಈಗ ಆ್ಯಡ್ ಮಾಡ್ತೀನಿ ಅವ್ರು ಹೆಂಗೆ ಹೇಳ್ತಾರೆ ಅಂತ. ಗಣೇಶ್ ಸರ್ ಆಲ್ರೆಡಿ ಹೆಂಗೆ ಬೆಲ್ಟ್ ಹಾಕಿದ್ದೀರಾ ನೋಡಿ, ಹೆಂಗೆ ಮಾತಾಡ್ತಾರೆ ನೋಡಿ, ಸೋ ಕ್ಯೂಟ್. ಅದಾದಮೇಲೆ ನೆಕ್ಸ್ಟ್ ಸುಭಿಕ್ಷಂಗೆ ಫೇರ್ವೆಲ್ ಪಾರ್ಟಿ ಇತ್ತು. ಐ ವಿಲ್ ವಿಶ್ ಹರ್ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಅವರು ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರು ಸುಭಿಕ್ಷಾ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಹತ್ತುಬಿಟ್ರು. ನಾವು ಸುಭಿಕ್ಷನ ಕಳ್ಸೋಕ್ಕೆ ವೇರ್ ಹೌಸ್ ಗೇಟ್ವರೆಗೂ ಕೂಡ ಹೋಗಿದ್ವಿ, ನಾನು ಸುನಿಲ್ ಬಾರಿಕ್ ಬ್ರೋ. ಸುಭಿಕ್ಷಾ ಹತ್ತುಬಿಟ್ರು, ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಶೀ ಸೋ ಎಮೋಷ್ನಲ್ ಅನಿಸುತ್ತೆ ನನಗೆ. ಅದಾದಮೇಲೆ ನೋಡಿ ಇದೆಲ್ಲ ನಮ್ಮ ಟೀಮು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವತ್ತು. ಏನೋ ಒಂಥರ ಖುಷಿ ಆಯಿತು. ಇದು ನಮ್ಮ QA ಟೀಮ್, ನಮ್ಮ ವೇರ್ ಹೌಸಲ್ಲಿ ನಮ್ಗೆ ಗೆಡ್ಡೆ ಕೊಡೋ ಟೀಮ್ ಇದು. ನೋಡಿ ಜಾನಿ ಪೋಯಮ್. ನಾವಿವಾಗ ತಡೀರಿ 1 ಮಿನಿಟ್ ರುಕೋ, ಸಾರಿ, ನಾವಿವಾಗ ಸುಭಿಕ್ಷಂಗೆ ಬಾಯ್ ಹೇಳಕ್ಕೆ ಬಂದಿದ್ವಿ, ಅವ್ರ ಲಾಸ್ಟ್ ಡೇ ಇತ್ತಲ್ವ ಅದಕ್ಕೆ. ಇವಾಗ ನೋಡಿ ಜಾನಿ ಎಸ್ ಪಾಪ ಪೋಯಮ್ನ ಇಬ್ರು ಜಿಮ್ಮಿ ಎಸ್ ಪಾಪ ಯಾವ್ದದು ಪೋಯಮ್ ಅಂತ ಕೇಳಿದ್ರೆ ಬಾದ್ಮೇ ಇಟ್ಟಿಂಗ್ ಶುಗರ್ ನೋ ಪಾಪ ಜಾನಿ
पुष्पा बाबा ही वो जिम्मी जिम्मी बोल रहे किधर है जिम्मी जानी जानी I am Jimmy, that's why I'm saying Jimmy. This is very old poem. I forgot. Jimmy Jimmy or Johnny Johnny. Say poem you both say that one. Who do you say? I'm Johnny, yes, Papa. Eating sugar, no, Papa. telling lies. No, Papa. Open your mouth. ಇಬ್ಬರು ಅಟ್ಲಾಗೆ ಪೋಯಮ್ನೇ ಚೇಂಜ್ ಮಾಡಿಬಿಟ್ರು ಜಿಮ್ಮಿ ಜಿಮ್ಮಿ ಮಾಡಿಬಿಟ್ರು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.